ಥಂಡಿ, ಶೀತ, ಮೂಗು ಕಟ್ಟಿದೆ, ಉಸಿರಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ. ಈಗಂತೂ ಚಳಿಗಾಲ ಆಗಿರೋದ್ರಿಂದ ಚಳಿ ಹೆಚ್ಚಾದಾಗಿ ನಮಗೆ ರೋಗಗಳು ಕೂಡ ವಿಪರೀತವಾಗಿ ಹೆಚ್ಚಾಗ್ತಿದೆ. ಅದರಲ್ಲೂ ಮಕ್ಕಳಿಗಂತೂ ಈಗ ಈ ರೀತಿ ತೊಂದರೆಗಳು ತಗುಲೋ ಅಂಥದ್ದು ಬರೋ ಅಂಥದ್ದು ಹೆಚ್ಚಾಗಿಯೇ ಇರುತ್ತೆ. ಅವರನ್ನು ತುಂಬ ಹುಷಾರಾಗಿಯೇ ನಾವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ದೊಡ್ಡವರಿಗೆ ಈ ರೀತಿ ಆದರೆ ಬಾಯ್ಬಿಟ್ಟು ಹೇಳ್ತಾರೆ, ಮೆಡಿಸನನ್ನು ತಗೊಳ್ತಾರೆ. ಆದರೆ ತುಂಬ ಚಿಕ್ಕ ಮಕ್ಕಳಿಗಾದರೆ ಅವು ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ತುಂಬ ಹಿಂಸೆ ಪಡ್ತಿರ್ತಾರೆ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ, ಕೊನೆ ತನಕ ನೋಡಿ. ಈ ರೀತಿ ಶೀತ, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಹಬೆ ತೊಗೊಳ್ತೀವಿ, ತುಳಸಿ ಟೀಯನ್ನು ತೊಗೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ಅರಿಶಿಣದ ಹಾಲನ್ನು ಕೂಡ ನಾವು ಸೇವಿಸ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಈ ಒಂದು ಜೇನುತುಪ್ಪದೊಟ್ಟಿಗೆ ಹಸಿ ಶುಂಠಿಯ ರಸವನ್ನು ಕೂಡ ಸೇವನೆ ಮಾಡ್ತಾ ಇರ್ತೀವಿ. ಹೌದು ಸ್ನೇಹಿತರೆ, ಇದನ್ನೆಲ್ಲ ಮಾಡೋದ್ರಿಂದ ಈ ಒಂದು ಚಳಿನಲ್ಲಿ ನಮ್ಮ ದೇಹವನ್ನು ಬೆಚ್ಚಗೆ ಇಡುತ್ತೆ. ಈ ರೀತಿ ತುಂಬ ಚಳಿಯಿಂದ ಆಗುವಂಥ ಶೀತ, ನೆಗಡಿ, ಕೆಮ್ಮನ್ನು ನಮ್ಮಿಂದ ದೂರ ಮಾಡಲಿಕ್ಕೆ, ನಮ್ಮ ಶರೀರವನ್ನು ಬೆಚ್ಚಗೆ ಇಡಲಿಕ್ಕೆ ಇವು ಕೂಡ ಹೆಲ್ಪ್ ಮಾಡುತ್ತವೆ. ಅದರ ಜೊತೆಗೆ ಇವತ್ತು ನಾನು ಹೇಳುವಂಥ ಈ ಒಂದು ಚಿಕ್ಕ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬ ಬೇಗನೆ ತಗುಲುವಂಥ ಶೀತ, ಮೂಗು ಕಟ್ಟೋದು ಅಥವಾ ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅಂದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಅದರಲ್ಲೂ ತುಂಬ ಚಿಕ್ಕ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂದರೆ ಇದು 100% ಆಗಿ ಯೂಸ್ ಆಗುವಂಥ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿಲ್ಲಿ ಒಂದಷ್ಟು ಕ್ಯಾಂಡಲ್ಗಳನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ನಾವು ಕ್ಯಾಂಡಲ್ನ ಹಚ್ಚುತ್ತೀವಿ ಅಂದರೆ ಅದರ ವ್ಯಾಕ್ಸ್ ಇರುತ್ತಲ್ಲ, ಅದನ್ನು ಕೂಡ ನೀವಿಲ್ಲಿ ತೊಗೊಳ್ಬೋದು. ಈ ರೀತಿ ಹಚ್ಚಿ ಹುರಿದು ಉಳಿದಿರೋವಂಥ ವ್ಯಾಕ್ಸ್ ಇರುತ್ತಲ್ಲ, ಅದನ್ನು ತೊಗೊಳ್ಬೋದು. ಇಲ್ಲ ಹೊಸದಾಗಿ ನಾವು ಈ ರೀತಿ ಕ್ಯಾಂಡಲ್ ಸಿಗುತ್ತಲ್ಲ, ಅದನ್ನು ಕೂಡ ನೀವಿಲ್ಲಿ ಬಳಸ್ಬೋದು. ಮನೆಯಲ್ಲಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಈ ರೀತಿ ಹೊಸದಾಗಿರೋಂಥ ಒಂದು 2 ಅಥವಾ 3 ಕ್ಯಾಂಡಲ್ಗಳನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಕ್ಯಾಂಡಲ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕ್ಯಾಂಡಲ್ನ ತೊಗೊಳ್ತಾ ಇರೋವಂಥ ಉದ್ದೇಶ ಇಷ್ಟೇ, ಇದು ನಾವು ಲಿಕ್ವಿಡ್ ಮಾಡ್ಕೊಳ್ಬೋದು. ಜೊತೆಗೆ ಇದು ತುಂಬ ಬೇಗನೆ ಗಟ್ಟಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕ್ಯಾಂಡಲನ್ನು ತೊಗೊಳ್ತಾ ಇದ್ದೀನಿ. ತೊಗೊಂಡಿರುವಂಥ ಕ್ಯಾಂಡಲನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಈ ರೀತಿ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಒಂದು ಲಿಕ್ವಿಡ್ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಈ ಒಂದು ಕ್ಯಾಂಡಲ್ಗಳನ್ನು ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಕ್ಯಾಂಡಲ್ಲು ನಮಗೆ ಇಲ್ಲಿ ನಾವು ಏನು ರೆಮಿಡಿ ಮಾಡ್ತಾ ಇದ್ದೀವೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಇದು ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಹೊಸದಾಗಿ ನೀವು ಕ್ಯಾಂಡಲ್ಗಳನ್ನು ತೊಗೊಳ್ಬೋದು. ಇಲ್ಲ ಮನೆಯಲ್ಲೇ ನಾವು ಯೂಸ್ ಮಾಡ್ತೀವಿ ಅಂದರೆ ಉಳಿದಿರುವಂಥ ವ್ಯಾಕ್ಸ್ ಇರುತ್ತಲ್ಲ, ಅದನ್ನು ಸಹ ನೀವಿಲ್ಲಿ ಬಳಸ್ಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಉಳಿದಿರುವಂಥ ಒಂದು ದಾರ ಏನು ಹಾಕಿದಾರಲ್ಲ, ಅದನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕ್ಯಾಂಡಲ್ಗಳು ನೀಟಾಗಿ ಮೆಲ್ಟ್ ಆಗಿದೆ. ಈಗ ಉಳಿದಿರುವಂಥ ದಾರವನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ, ಅಂದರೆ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮೆಲ್ಟ್ ಆಗಿದೆ. ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಒಂದಷ್ಟು ಲವಂಗ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಲವಂಗ ಇದೆ. ಇದನ್ನು ಸ್ವಲ್ಪ ತುಂಬ ನೈಸಾಗಿ ಏನು ಬೇಡ, ತರಿಯಾಗಿ ಕುಟ್ಟಿ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಆ ಕ್ಯಾಂಡಲ್ ವ್ಯಾಕ್ಸ್ ಏನು ಬಿಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಬೌಲ್ಗಳನ್ನು ತೊಗೊಂಡಿದ್ದೀನಿ. ಈ ರೀತಿ ಗ್ಲಾಸಿಂದಿದ್ದರೆ ಗ್ಲಾಸಿನ ತೊಗೊಳ್ಳಿ, ಅಥವಾ ಸ್ಟೀಲ್ ಬೌಲ್ ಇದ್ದರೆ ಅದನ್ನು ತೊಗೊಳ್ಳಿ, ಅಥವಾ ಈ ರೀತಿ ಉದ್ದನಾಗಿರುವಂಥ ಒಂದು ಗ್ಲಾಸ್ ಲೋಟದ ಥರ ಇದ್ದರೆ ಅದನ್ನು ತೊಗೊಳ್ಳಿ. ಅಥವಾ ಮನೆಯಲ್ಲಿ ನಾವು ಕ್ಯಾಂಡಲ್ನ ಹಚ್ಚುತ್ತೀವಿ ಅಂದರೆ ಕ್ಯಾಂಡಲ್ ಮೌಲ್ಡ್ ಇರುತ್ತಲ್ಲ, ಕ್ಯಾಂಡಲ್ ಹಚ್ಚಲಿಕ್ಕೆ ಅಂಥೇಳಿ, ಅದಿದ್ದರೆ ಅದನ್ನು ತೊಗೊಳ್ಳಿ. ಅಥವಾ ಅದಕ್ಕೆ ಕ್ಲೋಸ್ ಮಾಡುವಂಥ ಲಿಡ್ ಇರುತ್ತಲ್ಲ, ಆ ಲಿಡ್ ಇರೋವಂಥ ಒಂದು ನೀವು ಗ್ಲಾಸ್ ಏನು ಬರುತ್ತೆ ಅದನ್ನು ಕೂಡ ನೀವಿಲ್ಲಿ ತೊಗೊಳ್ಬೋದು. ಯಾವುದು ನಿಮಗೆ ಸಿಗುತ್ತೋ ಅಥವಾ ಯಾವುದು ಮನೆಯಲ್ಲಿ ಇದೆಯೋ ಅದನ್ನು ನೀವು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ತೊಗೊಳ್ಬೋದು. ನೋಡಿ, ನಾನು ಈ ಒಂದು ಲಿಕ್ವಿಡನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬೇಗನೆ ಗಟ್ಟಿಯಾಗುತ್ತೆ. ಹಾಗಾಗಿ ತುಂಬ ಫಾಸ್ಟಾಗಿ ಇದನ್ನು ಮಾಡ್ಕೊಳ್ಬೇಕು. ನೋಡಿ, ಇದು ಲಿಕ್ವಿಡ್ ಇರೋವಂಥ ಸಮಯದಲ್ಲೇ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಲವಂಗಗಳನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಲವಂಗದಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ಇರುತ್ತೆ. ಇದು ಶೀತವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಇನ್ಫೆಕ್ಷನ್ ಆಗೋದ್ರಿಂದನೂ ಕೂಡ ತಡೆಗಟ್ಟುತ್ತೆ. ಹಾಗಾಗಿ ನಾನಿಲ್ಲಿ ಲವಂಗ ತೊಗೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ವಿಕ್ಸನ್ನು ತೊಗೊಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ವಿಕ್ಸು ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಒಂದು ವಿಕ್ಸ್ನಲ್ಲಿ ಮೆಂತಾಲು ಮತ್ತು ಕ್ಯಾಂಫರು ಇರುತ್ತೆ. ಇದು ಮೂಗು ಕಟ್ಟೋದನ್ನು, ಉಸಿರಾಡೋದಕ್ಕೆ ಏನು ತೊಂದರೆ ಆಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ದೊಡ್ಡವರಾದರೆ ವಿಕ್ಸ್ ಹಚ್ಕೊಳ್ತಾರೆ. ಕೆಲವೊಬ್ಬರಿಗೆ ವಿಕ್ಸ್ ಹಚ್ಕೊಳ್ಳೋದ್ರಿಂದ ಅಲರ್ಜಿ ಆಗ್ತಾ ಇರುತ್ತೆ, ಇಷ್ಟ ಆಗೋದಿಲ್ಲ. ಇನ್ನು ಮಕ್ಕಳು ವಿಕ್ಸ್ ಹಚ್ಕೊಂಡ್ರೆ ಅದನ್ನು ಚರ್ಮ ಉರಿ ಬರ್ತಾ ಇರುತ್ತೆ. ಕೆಲವೊಂದು ಮಕ್ಕಳು ಕೈಯಲ್ಲಿ ಅದನ್ನು ಮುಟ್ಬಿಟ್ಟು ಕಣ್ಣಿಗೆ ಇಟ್ಕೊಳ್ಳೋದು, ಬಾಯಿಗೆ ಇಟ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಈ ಒಂದು ವಿಧಾನದಲ್ಲಿ ಬಳಸಿ ನೋಡಿ, ತುಂಬಾ ಯೂಸ್ ಆಗುತ್ತೆ.
ನಂತರ ನಾನಿಲ್ಲಿ ಒಂದು 2 ಕರ್ಪೂರವನ್ನು ತಗೊಳ್ತಾ ಇದ್ದೀನಿ. ಒಳ್ಳೆ ಸ್ಮೆಲ್ ಕೊಡುತ್ತೆ, ಜೊತೆಗೆ ಮನೆಯೆಲ್ಲ ಘಮಘಮ ಅಂತ ಇರುತ್ತೆ, ಜೊತೆಗೆ ಉಸಿರಾಟದ ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಕಫ ಕಟ್ಟಿರುತ್ತೆ, ಒಂದು ಎದೆನಲ್ಲಿ ಕಫ ಕಟ್ಟಿರುತ್ತೆ, ಅದನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಈ ಒಂದು ಹಬೆಯನ್ನು ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಈ ಒಂದು ವಿಧಾನ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ 2 ಕರ್ಪೂರವನ್ನು ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡಿಬಿಟ್ಟು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೇಕು, ಯಾಕಂದರೆ ಈ ಒಂದು ಮೆಲ್ಟ್ ಮಾಡಿರುವಂಥ ವ್ಯಾಕ್ಸ್ ಏನಿರುತ್ತೆ ಅದು ತುಂಬ ಬೇಗನೆ ಗಟ್ಟಿ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಹಾಕಾದ್ಮೇಲೆ ತಕ್ಷಣದಲ್ಲೇ ಇದರಲ್ಲಿ ನಾವು ದಾರವನ್ನು ಇಟ್ಕೊಳ್ಬೇಕು, ಅಥವಾ ನೀವು ಈ ಒಂದು ಹತ್ತಿಯ ಬತ್ತಿ ಏನು ಬರುತ್ತೆ ಅದನ್ನು ಇಟ್ಕೊಳ್ಬೋದು. ನಾನಿಲ್ಲಿ ಮೊದಲೇ ಒಂದು ಕ್ಯಾಂಡಲಿಂದ ತೆಗೆದಿರುವಂಥ ದಾರ ಏನು ಬಂದಿತ್ತು ಅದನ್ನೇ 2 ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಉರಿಲಿ ಅಂತೇಳಿ ನಾನು 2 ದಾರಗಳನ್ನು ಈ ರೀತಿ ಒಂದು ಫೋರ್ಕಿನ ಸಹಾಯದಿಂದ ಮಧ್ಯದಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಇದನ್ನು ನಾವು ಗಟ್ಟಿ ಆಗೋದಕ್ಕೆ ಹಾಗೇ ಬಿಟ್ಬಿಡಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಗಂಟೆಗಳ ಕಾಲ ಇದನ್ನು ಹಾಗೇ ಇಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಗಟ್ಟಿ ಆಗುತ್ತೆ. ನಮ್ಮ ಈ ಒಂದು ಶೀತ, ಕೆಮ್ಮು, ನೆಗಡಿ, ಮೂಗು ಕಟ್ಟೋದು, ಉಸಿರಾಡೋಕ್ಕೆ ತೊಂದರೆ ಏನಾಗ್ತಾ ಇರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಕ್ಯಾಂಡಲ್ ಅನ್ನುವಂಥದ್ದು ರೆಡಿಯಾಗಿದೆ. ಇದು ಗಟ್ಟಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಇದರ ದಾರ ಮೇಲ್ಗಡೆ ಹಾಕಿರುವಂಥ ದಾರ ಏನಿತ್ತು ಅದು ಸ್ವಲ್ಪ ಉದ್ದನಾಗಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ. ನಂತರ ನಾನಿಲ್ಲಿ ಈ ಒಂದು ಕ್ಯಾಂಡಲನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ಕ್ಯಾಂಡಲ್ ಥರನೇ ಅಂತ ನೀವು ಅಂದ್ಕೊಳ್ಬೋದು, ಆದರೆ ಇದರಲ್ಲಿ ನಾವು ವಿಕ್ಸ್ ಹಾಕಿದ್ದೀವಿ, ಕರ್ಪೂರ ಹಾಕಿದ್ದೀವಿ, ಲವಂಗದ ಪೌಡರನ್ನು ಹಾಕಿದ್ದೀವಿ. ಒಳ್ಳೆ ಸ್ಮೆಲ್ ಬರುತ್ತೆ. ಜೊತೆಗೆ ನಾವು ಮಲಗುವಂಥ ಕೋಣೆಯಲ್ಲಿ ಇದನ್ನು ತುಂಬ ನಮಗೆ ಮೂಗು ಕಟ್ಟಿದೆ ಅಥವಾ ಉಸಿರಾಡೋದಕ್ಕೆ ಆಗ್ತಾಯಿಲ್ಲ ಅಥವಾ ತುಂಬ ಕಫ ಆಗಿದೆ, ತುಂಬ ಶೀತ ಆಗಿದೆ ಅನ್ನುವಂಥ ಸಮಯದಲ್ಲಿ ಈ ರೀತಿ ಕ್ಯಾಂಡಲ್ಗಳನ್ನು ಹಚ್ಕೊಳ್ಳೋದ್ರಿಂದ ತುಂಬ ಒಂದು ಒಳ್ಳೆಯ ರಿಲೀಫನ್ನು ಇದು ನೀಡುತ್ತೆ. ಇದರಲ್ಲಿ ಕಟ್ಟಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ತುಂಬ ಚಿಕ್ಕ ಮಕ್ಕಳು ತುಂಬ ಶೀತ ಆಗಿದೆ, ಮೂಗು ಕಟ್ಟಿದೆ, ಉಸಿರಾಡೋದಕ್ಕೆ ತೊಂದರೆ ಆದಾಗ ತುಂಬ ಕಿರಿಕಿರಿ ಮಾಡ್ತಾ ಇರ್ತವೆ, ಅಳ್ತಾ ಇರ್ತವೆ. ಈ ರೀತಿ ಕ್ಯಾಂಡಲನ್ನು ಹಚ್ಚೋದ್ರಿಂದ ಆ ಮೂಗು ಕಟ್ಟಿರುವಂಥದ್ದು ಕಡಿಮೆ ಆಗುತ್ತೆ, ಉಸಿರಾಡೋದು ತುಂಬ ಸುಲಭ ಆಗುತ್ತೆ, ಒಳ್ಳೆ ನಿದ್ರೆ ಕೂಡ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಉಪಯುಕ್ತವಾದಂಥ ಒಂದು ವಿಡಿಯೋ ಆಗಿರುತ್ತೆ ಇವತ್ತಿಂದು ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ಯಾವುದೇ ರೀತಿ ಖರ್ಚಿಲ್ದೇ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಇವತ್ತಿನ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೋದು. ಜೊತೆಗೆ ಯಾರಿಗೆ ಕಫ ಆಗಿದೆ, ಮೂಗು ಕಟ್ಟಿದೆ, ಉಸಿರಾಡೋದಕ್ಕೆ ತೊಂದರೆ ಆಗ್ತಾ ಇದೆ, ವಿಪರೀತವಾಗಿ ಶೀತ ಆಗಿದೆ ಅಂದರೆ ಎಲ್ಲವನ್ನು ಆರಾಮಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದೊಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇನ್ನು ಇದು ಉರಿದಿದ್ದಾಗಿದೆ ಅನ್ನುವಂಥ ಸಮಯದಲ್ಲಿ ಈ ರೀತಿ ನೀವು ಇದನ್ನು ಎತ್ತಿಟ್ಟು ಮತ್ತೆ ಯಾವಾಗ ಬೇಕೋ ಆ ಸಮಯದಲ್ಲಿ ಇದನ್ನು ಅಂಟಿಸ್ಕೊಂಡ್ರೆ ಆರಾಮಾಗಿ ಶೀತ, ಕೆಮ್ಮು, ನೆಗಡಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಲವಂಗ, ಕರ್ಪೂರ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಇದರಿಂದ ಬರುತ್ತೆ. ಮನೆಯೆಲ್ಲ ಒಂದು ಒಳ್ಳೆಯ ಪರಿಮಳದಿಂದ ಒಳಗೊಂಡಿರತ್ತೆ. ನೋಡಿದ್ರಲ್ಲ ಒಂದು ಚಿಕ್ಕ ಟ್ರಿಕ್ಸು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.